ಅದೆಲ್ಲ ಕೊಡ್ತೀವಿ ಕೊಡ್ತೀವಿ. ಅದೇನಾಗಿತ್ತು ನಮಗೆ, ಅದು ಯಾಕೆ ನಮಗೆ ಅಧಿಕಾರ ಬಿಟ್ಟಾಗ 2023 ಮೇನಲ್ಲಿ 5,900 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಹಿಂದಿನ ಸರ್ಕಾರಗಳು. ಅದಕ್ಕೆ ಕೆಲವು ಪಾವತಿ ಮಾಡೋಕ್ಕಾಗ್ತಿಲ್ಲ. ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದ್ದೀನಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಚರ್ಚೆ ಮಾಡಿದ್ದೀನಿ. ಅವ್ರಿಗೆ ಏನೇನು ಬಾಕಿ ಇದೆ ಅದೆಲ್ಲ ಕೊಡೋ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಶಕ್ತಿ ಸ್ವಲ್ಪ ಬರಬೇಕು. ಒಟ್ಟು ನಮಗೆ ಬಡ್ಜೆಟಲ್ಲಿ 5,500 ಕೋಟಿ ಇಟ್ಕೊಂಡಿದ್ದಾರೆ. ಆದರೆ ಅದಕ್ಕಿಂತಲೂ ಜಾಸ್ತಿ ಹೆಣ್ಮಕ್ಳು ಜಾಸ್ತಿ ಓಡಾಡ್ತಾ ಇದ್ದಾರೆ. ಅದು ಸ್ವಲ್ಪ ಬರಬೇಕು. ಶಿವಕುಮಾರ್ ಅವರು ನೆನ್ನೆ ಏನೋ ಮಕ್ಕಳ ಜೊತೆ ಸಂವಾದ ಮಾಡುವಾಗ ಆ ರೀತಿ ಹೇಳಿದ್ದಾರೆ ಅಂತ ಪತ್ರಿಕೆಯಲ್ಲಿ ನೋಡಿದೆ. ನಾನು ಡೀಟೇಲ್ ಗೊತ್ತಿಲ್ಲ. ನನ್ನ ಮುಂದೆ ಏನೂ ಇಲ್ಲ. ಶಿವಕುಮಾರ್ ಸಿಕ್ಕಿದಾಗ ಕೇಳ್ತೀನಿ. ಈಗ ವೇತನ ಪರಿಷ್ಕರಣೆ 10 ತಿಂಗಳಾಯ್ತು, ಜನವರಿಗೆ ಆಗ್ಬೇಕಾಗಿತ್ತು, ಅಕ್ಟೋಬರ್. ವೇತನ ಪರಿಷ್ಕರಣೆ ಆಗಿದೆ, ಅವ್ರಿಗೆ ಬಾಕಿ ಕೊಡ್ಬೇಕಷ್ಟೇ. ಇಲ್ಲ, ಈ 24ರ ಅಗ್ರಿಮೆಂಟ್ ಸರ್ 20ರಿಂದ 23 24 ಜನವರಿಗೆ 23 ಅವರು ನಮಗೆ ಅಧಿಕಾರ ಬಿಟ್ಟಾಗ 18 ತಿಂಗಳು ಬಾಕಿ ಇತ್ತು ವೇತನ ಪರಿಷ್ಕರಣೆ. 20ರ ಅಗ್ರಿಮೆಂಟ್ 32 ತಿಂಗಳು ಬಾಕಿ ಇಲ್ಲ, ಅದು ಲೇಟ್ ಆಗಾಯಿತು. 32 ತಿಂಗಳಲ್ಲ, ಟೋಟಲ್ ಇರೋದೇ 38 ತಿಂಗಳು. ಈಗ 24ರ ಅಗ್ರಿಮೆಂಟ್ ಇಲ್ಲ, ಟೋಟಲ್ ಇರೋದೇ 38 ತಿಂಗಳು. ಏನಮ್ಮ ಕರೆಕ್ಟಾ? 38 ಮಂತ್ಸ್ 39 ಮಂತ್ಸ್ ಇರಬೇಕು. 38 ಮಂತ್ಸ್ ಕೊಡ್ತಾ ಇದ್ದೀರಾ? ಹೊಸ ಅಗ್ರಿಮೆಂಟ್ 2024 ಹೊಸ ಅಗ್ರಿಮೆಂಟ್ ಯಾವಾಗಿರೋದು? 2024 ಇಲ್ಲ. ಹೌದು ಸರ್, ಹೌದು. ಮನೆ ಬಂದಿದ್ದಾರಲ್ಲ ಯೂನಿಯನ್ ಅವರು, ಅದೇವರು ಏನು ಅದು ಈ ವಿಚಾರ ಮಾತಾಡಲಿಲ್ಲ. ಅಗ್ರಿಮೆಂಟ್ ಬಗ್ಗೆ ಏನು ಚರ್ಚೆ ಆಗಿಲ್ಲ ಸರ್. ಅಲ್ಲ, ಅಗ್ರಿಮೆಂಟ್ ಬಗ್ಗೆ ಇಲ್ಲ, ಹಳೇದು ಅವ್ರಿಗೆ ಬಾಕಿ ಕೊಡಬೇಕಲ್ಲ, ಅದ್ರ ಬಗ್ಗೆ ಕೇಳಿದರು. ಅದ್ರ ಬಗ್ಗೆ ಹಾಂ, ಹೊಸ ಅಗ್ರಿಮೆಂಟ್ ಇನ್ನೂ ಇಲ್ಲ. ಹಳೇದು ನಮ್ದು ಇನ್ನೂ ಬಾಕಿ ಇದೆ. ಆಫೀಸರ್ಸ್ ನನಗೆ ಗೊಂದಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಆಫೀಸರ್ಗಿಂತಲೂ ಎಲ್ಲ ಇನ್ಫಾರ್ಮೇಷನ್ ನನ್ನ ಹತ್ರ ಇದೆ. ಇಲ್ಲ, ಹೊಸ ಅಗ್ರಿಮೆಂಟ್ ಇಲ್ಲ ಬಿಡಿ. ಇನ್ನೂ ಹಳೇದನ್ನೇ 38 ತಿಂಗಳದು ಏರ್ಸ್ಕೊಡ್ಬೇಕು ಅಂತಿದೆ. ಅದೇನಾಗಿದೆ ಅಂದರೆ, ನಮ್ಮ ಇವರಿದಾರಲ್ಲ ಶ್ರೀನಿವಾಸ ಮೂರ್ತಿಯವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟಲ್ಲಿ ಕೆಲವೇನೋ ರಿಫಾರ್ಮ್ಸ್ ಏನೇನು ಮಾಡಬೇಕು ಅಂತೇಳಿ ಅದರಲ್ಲಿ ಇದು ಕೆಲವು ವಿಚಾರಗಳಿದೆ. ಅದನ್ನು ಮೊನ್ನೆ ಯೂನಿಯನ್ದವ್ರು ರೆಗ್ಯುಲರಾಗಿ ಮೀಟ್ ಮಾಡ್ತೀವಿ, ಒನ್ಸ್ ಇನ್ 2 ಮಂತ್ಸು. ಈಗ ಮೊನ್ನೆ ನಮ್ಮ MD ಅವ್ರ ಜೊತೆ ಮೀಟಿಂಗು ಇತ್ತು. ಅದಕ್ಕೆ ಮುಂಚೆ ನಾನು ಮೀಟಿಂಗ್ ಮಾಡಿದ್ದೆ. ಅದೇ ಇದು ಹೆಲ್ತ್ದು ಕ್ಯಾಶ್ಲೆಸ್ ಮಾಡೋದಕ್ಕೆ ಜನವರಿ 1 ಮಾಡ್ತೀವಿ.